Welcome to Basaveshwara High College, Raichur. My name is Primla Kumari, electrician J2 in Basaveshwara High College. So today in this class we are going to see about a DC series motor ಅಲ್ಲಿ ಸ್ಪೀಡ್ ಅನ್ನೋದನ್ನು ಯಾವ ಥರ ಕಂಟ್ರೋಲ್ ಮಾಡ್ತಾರೆ. ಸೊ ಪ್ರೀವಿಯಸ್ ಕ್ಲಾಸ್ ನಾವು ಏನು ನೋಡಿದ್ವಿ, ಡಿ ಸಿ ಶಂಟ್ ಮೋಟರಲ್ಲಿ ಸ್ಪೀಡ್ ಅನ್ನೋದನ್ನು ಯಾವ ಥರ ಕಂಟ್ರೋಲ್ ಮಾಡ್ತಾರೆ, ಯಾವ ಒಂದು ಮೆಥಡ್ ಯೂಸ್ ಮಾಡ್ತಾರೆ ಅಂತ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಡಿ ಸಿ ಸೀರೀಸ್ ಮೋಟರಲ್ಲಿ ಏನು ಮೆಥಡ್ಸ್ ಎಂಪ್ಲಾಯ್ ಮಾಡ್ತಾರೆ. ಸೊ ಲೆಟ್ ಅಸ್ ಡಿಸ್ಕಸ್. ಸೊ ಸ್ಪೀಡ್ ಕಂಟ್ರೋಲ್ ಮೆಥಡ್ ಆಫ್ ಡಿ ಸಿ ಸೀರೀಸ್ ಮೋಟರ್. ಡಿ ಸಿ ಸೀರೀಸ್ ಮೋಟರಲ್ಲಿ ಸ್ಪೀಡನ್ನು ನಾವು ತ್ರೀ ಮೆಥಡ್ಸಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಒನ್ ಸೇಮ್ ಫ್ಲಕ್ಸ್ ಕಂಟ್ರೋಲ್ ಮೆಥಡ್ ಅಂತ ಕರಿತೀವಿ. ಇದರಲ್ಲಿ ಮತ್ತು 4 ಟೈಪ್ಸ್: ಫೀಲ್ಡ್ ಡೈವರ್ಟರ್, ಎರಡನೇದು ಆರ್ಮೇಚರ್ ಡೈವರ್ಟರ್, ಮೂರನೇದು ಟ್ಯಾಪ್ಡ್ ಫೀಲ್ಡ್ ಕಂಟ್ರೋಲ್ ಅಂತ ಕರಿತೀವಿ, ನಾಲ್ಕನೇದು ಪ್ಯಾರಲಲಿಂಗ್ ಫೀಲ್ಡ್ ಕಾಯಿಲ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಮೆಥಡ್ ಯಾವುದು ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಆರ್ಮೇಚರ್. ಥರ್ಡ್ ಮೆಥಡ್ ಯಾವುದು ಅಂದರೆ ಸೀರೀಸ್ ಪ್ಯಾರಲಲ್ ಕಂಟ್ರೋಲ್ ಮೆಥಡ್ ಅಂತ ಕರಿತೀವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಡಿ ಸಿ ಸೀರೀಸ್ ಮೋಟರಲ್ಲಿ ಫಸ್ಟ್ ಕಂಟ್ರೋಲ್ ಮೆಥಡ್ ಫ್ಲಕ್ಸ್ ಕಂಟ್ರೋಲ್ ಮೆಥಡ್, ಅದರಲ್ಲಿ ಫಸ್ಟ್ ಒನ್ ವಿ ವಿಲ್ ಡಿಸ್ಕಸ್. ಫಸ್ಟ್ ಒನ್ ಫೀಲ್ಡ್ ಡೈವರ್ಟರಿಂದ ನಾವು ಡಿ ಸಿ ಸೀರೀಸ್ ಮೋಟರಲ್ಲಿ ಯಾವ ಥರ ಸ್ಪೀಡನ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇದು ಫೀಲ್ಡ್ ಡೈವರ್ಟರ್, ಇದು ಸೀರೀಸ್ ಮೋಟರಿಂದ ಕನೆಕ್ಷನ್, ಸಪ್ಲೈ ವೋಲ್ಟೇಜ್ ಸೀರೀಸ್ ಫೀಲ್ಡ್ ಮೋಟರಲ್ಲಿ ಇರೋ ಆರ್ಮೇಚರ್. ಓಕೆ, ಸೊ ಇಲ್ಲಿ ನೋಡ್ಬೋದು, ಇದು ನಾರ್ಮಲ್ ನಾವು ಮೋಟರ್ ಕನೆಕ್ಷನ್ ಇರುತ್ತಲ್ಲ ಅದು ಸಪ್ಲೈ ವೋಲ್ಟೇಜ್ ಇರುತ್ತೆ. ಫೀಲ್ಡ್ ವೈಂಡಿಂಗ್ ಸೀರೀಸ್ ಫೀಲ್ಡ್ ವೈಂಡ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಅದು ಸೀರೀಸ್ ಮೋಟರ್ ಅಂತ ಕರೀತೀವಿ. ಸೀರೀಸಲ್ಲಿ ಫೀಲ್ಡ್ ವೈಂಡಿಂಗ್ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಇದು ಮೋಟರ್, ಇದರಲ್ಲಿ ಆರ್ಮೇಚರ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಎ ವೆರಿಟೇಬಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಪ್ಯಾರಲಲ್ ಟು ದ ಸೀರೀಸ್ ಫೀಲ್ಡ್. ಇಲ್ಲಿ ನೀವು ಇನ್ನೊಂದು ಎಕ್ಸ್ಟ್ರಾ ಕನೆಕ್ಷನ್ ನೋಡ್ಬೋದು. ಇದನ್ನೇ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಏನು ಮಾಡ್ತೀವಿ, ಡಿ ಸಿ ಸೀರೀಸ್ ಮೋಟರಲ್ಲಿ ನಾವು ಸ್ಪೀಡನ್ನು ಕಂಟ್ರೋಲ್ ಮಾಡ್ತೀವಿ. ಅದ್ರ ಸಲುವಾಗಿ ಇದನ್ನು ಏನಂತ ಕರೀತಾರೆ, ಫೀಲ್ಡ್ ಡೈವರ್ಟರ್. ಫೀಲ್ಡ್ ಹತ್ರ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ, ಫೀಲ್ಡ್ ಡೈವರ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ವೆರಿಟೇಬಲ್ ರೆಸಿಸ್ಟೆನ್ಸ್, ಇದೊಂದು ವೆರಿಟೇಬಲ್ ರೆಸಿಸ್ಟೆನ್ಸ್ ಫೀಲ್ಡ್ ಜೊತೆಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದೆ, ಸೀರೀಸ್ ಫೀಲ್ಡ್ ಜೊತೆಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ದಿಸ್ ವೇರಿಯಬಲ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ಡೈವರ್ಟರ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು, ನೇಮ್ ಇದೆ, ಇದನ್ನು ಡೈವರ್ಟರ್ ಅಂತ ಕರೀತೀವಿ. ಡೈವರ್ಟರ್ ಅಂತ ಯಾಕೆ ಕರಿತೀವಿ ಅಂತ ನಿಮಗೆ ನೆಕ್ಸ್ಟ್ ಗೊತ್ತೆ. ಹ್ಯಾಸ್ ದ ಡಿಸೈರ್ಡ್ ಅಮೌಂಟ್ ಆಫ್ ಕರೆಂಟ್ ಕ್ಯಾನ್ ಬಿ ಡೆಲಿವರ್ಡ್ ಥ್ರೂ ದಿಸ್ ರೆಸಿಸ್ಟರ್. ಸೊ ನಾವಿಲ್ಲಿ ಡಿಸೈರ್ಡ್ ಅಮೌಂಟ್ ಆಫ್ನ ಕರೆಂಟ್ನ ನಾವು ಡೆಲಿವರ್ ಮಾಡ್ಬೋದು. ಅಂದರೆ ಈ ಒಂದು ಡೈವರ್ಟರ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಡಿಸೈರ್ ನಮಗೆ ಎಷ್ಟು ಅಮೌಂಟ್ ಆಫ್ ಕರೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಮೋಟರ್ಗೆ, ಅಷ್ಟು ಒಂದು ಕರೆಂಟ್ನ ನಾವಿಲ್ಲಿ ಏನು ಮಾಡ್ತೀವಿ, ಡೈವರ್ಟರ್ ಥ್ರೂ ನಾವು ಮೋಟರ್ಗೆ ಕರೆಂಟ್ ಅನ್ನೋದನ್ನು, ಡಿಸೈರ್ ಅಮೌಂಟ್ ಆಫ್ ಕರೆಂಟ್ ಅನ್ನೋದನ್ನು ಡೈವರ್ಟ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಈ ಒಂದು ಡೈವರ್ಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಮೋಟರ್ಗೆ ಎಷ್ಟು ಡಿಸೈರ್ ಅಮೌಂಟ್ ಆಫ್ ಕರೆಂಟ್ ಬೇಕೋ ಅಷ್ಟನ್ನು ಮಾತ್ರ ಈ ಒಂದು ಡೈವರ್ಟರ್ ಅದಕ್ಕೆ ಕಳಿಸುತ್ತೆ. ನೋಡ್ಬೋದು, ಆ್ಯಂಡ್ ಹೆನ್ಸ್ ಕರೆಂಟ್ ಥ್ರೂ ದ ಫೀಲ್ಡ್ ಕಾಯಿಲ್ ಕ್ಯಾನ್ ಬಿ ಡಿಕ್ರೀಸ್ಡ್. ಸೊ ಈ ಒಂದು ಡೈವರ್ಟರ್ ಏನು ಮಾಡುತ್ತೆ ಅಂತ ಹೇಳಿದೆ, ಎ ಡಿಸೈರ್ ಅಮೌಂಟ್ ಆಫ್ ಕರೆಂಟ್ ಕ್ಯಾನ್ ಬಿ ಡೆಲಿವರ್ಡ್ ಥ್ರೂ ದ ರೆಸಿಸ್ಟರ್. ಓಕೆ, ಈ ಒಂದು ಡೈವರ್ಟರಿಂದ ನಾವಿಲ್ಲಿ ಏನು ಮಾಡ್ಬೋದು, ಡಿಸೈರ್ ಅಮೌಂಟ್ ಆಫ್ ಕರೆಂಟ್ನ ಕಳಿಸ್ಬೋದು. ಅದ್ರ ಸಲುವಾಗಿ ಫೀಲ್ಡ್ ಕರೆಂಟ್, ಓಕೆ, ಫೀಲ್ಡ್ ಕಾಯಿಲಲ್ಲಿ ಏನು ಕರೆಂಟ್ ಅನ್ನೋದು ಇರುತ್ತಲ್ವ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಲಿಸನ್ ದ ಪಾಯಿಂಟ್. ಹ್ಯಾನ್ಸ್ ಕರೆಂಟ್ ಥ್ರೂ ದ ಫೀಲ್ಡ್ ಕಾಯಿಲ್ ಕ್ಯಾನ್ ಬಿ ಡಿಕ್ರೀಸ್. ಈ ಒಂದು ಡೈವರ್ಟ್ ಇರೋದ್ರಿಂದ ಈ ಒಂದು ಸೀರೀಸ್ ಫೀಲ್ಡಲ್ಲಿ ನಾವಿಲ್ಲಿ ಏನು ಮಾಡ್ಬೋದು, ಡಿಸೈರ್ ಅಮೌಂಟ್ ಆಫ್ ಕರೆಂಟ್ನಿಂದ ಏನಾಗುತ್ತೆ ಅಂದರೆ ಇಲ್ಲಿ ಕರೆಂಟ್ ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತಿದ್ದೀವಿ, ಡಿಕ್ರೀಸ್ ಮಾಡ್ತಿದ್ದೀವಿ. ಸೊ ಕರೆಕ್ಟ್ ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗಿರ್ಬೋದು, ಶಂಟ್ ಮೋಟರಲ್ಲಿ ಸ್ಪೀಡ್ ಫ್ಲಕ್ಸ್ ಕಂಟ್ರೋಲ್ ಮೆಥಡಲ್ಲಿ ಯಾವ ಥರ ಅಚೀವ್ ಮಾಡಿದ್ವಲ್ಲ, ಫ್ಲಕ್ಸ್ನ ಡಿಕ್ರೀಸ್ ಮಾಡಿ ಇಲ್ಲೇನಾಗುತ್ತೆ, ಕರೆಂಟ್ ಅನ್ನೋದು ಡಿಕ್ರೀಸ್ ಆದರೆ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಫ್ಲಕ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಆಟೋಮೆಟಿಕ್ಲಿ ಫ್ಲಕ್ಸ್ ಅನ್ನೋದು ಡಿಕ್ರೀಸ್ ಆದರೆ ಏನಾಗುತ್ತೆ, ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೇಮ್ ಮೆಥಡ್ ಇಲ್ಲಿ ಏನು ಮಾಡ್ತಿದ್ದೀವಿ, ಎಂಪ್ಲಾಯ್ ಮಾಡ್ತಿದ್ದೀವಿ. ಬಟ್ ಅಲ್ಲಿ ಏನಾಗಿತ್ತು, ಶಂಟ್ ಫೀಲ್ಡಲ್ಲಿ ಈ ಒಂದು ವೇರಿಯಬಲ್ ರೆಸಿಸ್ಟರನ್ನು ಇಲ್ಲಿ ಕನೆಕ್ಟ್ ಮಾಡಿದ್ವಿ, ಆರ್ಮೇಚರ್ ಜೊತೆಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಸೀರೀಸ್ ಫೀಲ್ಡ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಡೈವರ್ಟರ್ ಏನು ಮಾಡುತ್ತೆ, ಫೀಲ್ಡ್ ಕಾಯಿಲಲ್ಲಿರೋ ಕರೆಂಟ್ನ ಡಿಕ್ರೀಸ್ ಮಾಡುತ್ತೆ. ಫೀಲ್ಡ್ ಕಾಯಿಲಲ್ಲಿ ಕರೆಂಟ್ ಡಿಕ್ರೀಸ್ ಆಗುತ್ತೆ, ಇಲ್ಲಿ ಅಲ್ಲೋ ಆಟೋಮೆಟಿಕ್ಲಿ ಏನಾಗುತ್ತೆ, ಫ್ಲಕ್ಸ್ ಡಿಕ್ರೀಸ್ ಆಗುತ್ತೆ. ಡಿಸೈರ್ ಅಮೌಂಟಲ್ಲಿ ಫ್ಲಕ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಫ್ಲಕ್ಸ್ನ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ಮಾಡುತ್ತೆ, ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅಂದರೆ ಸ್ಪೀಡ್ ಇಲ್ಲಿ ಡಿ ಸಿ ಸೀರೀಸ್ ಮೋಟರಲ್ಲಿ ನಮಗೆ ಡಿ ಸಿ ಸೀರೀಸ್ ಮೋಟರ್ ಸ್ಪೀಡ್ ಜಾಸ್ತಿ ಇರಬೇಕಂತ ಮೋಟರ್ ಬೇಕಂದರೆ ಈ ಒಂದು ಮೆಥಡ್ನ ಎಂಪ್ಲಾಯ್ ಮಾಡಿ ಏನು ಮಾಡ್ತಾರೆ, ಸ್ಪೀಡನ್ನ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ದಿಸ್ ಈಸ್ ಅಬೌಟ್ ಫೀಲ್ಡ್ ಡೈವರ್ಟ್. ಅಂದರೆ ಈ ಥರ ಒಂದು ಫೀಲ್ಡ್ ಡೈವರ್ಟ್ನ
ಸೀರೀಸ್ ಜೊತೆಗೆ ಪ್ಯಾರಲಾಗಿ ಕನೆಕ್ಟ್ ಮಾಡಿ ಅಲ್ಲಿ ಏನು ಮಾಡ್ತಾರೆ, ಕರೆಂಟ್ ಡಿಸೈರ್ ಅಮೌಂಟ್ ಆಫ್ ಕರೆಂಟನ್ನು ಡಿಕ್ರೀಸ್ ಮಾಡ್ತಾರೆ ಫೀಲ್ಡ್ ಕಾಯಿಲಲ್ಲಿ. ಡಿಸೈರ್ ಅಮೌಂಟ್ ಆಫ್ ಕರೆಂಟ್ ಫೀಲ್ಡ್ ಕಾಯಿಲಲ್ಲಿ ಡಿಕ್ರೀಸ್ ಆದರೆ ಫ್ಲಕ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಫ್ಲಕ್ಸ್ ಡಿಕ್ರೀಸ್ ಆದರೆ ಏನು, ಆಟೋಮೆಟಿಕ್ಕಾಗಿ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಡಿ ಸಿ ಸೀರೀಸ್ ಮೋಟರ್. ನಮಗೆ ಸ್ಪೀಡ್ ಅನ್ನೋದು ಜಾಸ್ತಿ ಬೇಕಾಗಿದೆ ಅಂತ ಅಲ್ಲಿ ಎಲ್ಲಿ ಸ್ಪೀಡ್ ಅನ್ನೋದು ಡಿ ಸಿ ಸೀರೀಸ್ ಮೋಟರ್ ಸ್ಪೀಡ್ ಜಾಸ್ತಿ ಬೇಕು ಅಂತ ಅಪ್ಲಿಕೇಶನ್ ಬೇಕಾಗುತ್ತಾ ಅಲ್ಲಿ ಈ ಒಂದು ಮೆಥಡ್ ಫೀಲ್ಡ್ ಡೈವರ್ಟರ್ನ ಅಲ್ಲಿ ಏನು ಮಾಡ್ತಾರೆ, ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಮಾಡಿ ಈ ಒಂದು ಮೆಥಡ್ನ ಎಂಪ್ಲಾಯ್ ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ಹೌ ದಿಸ್ ಮೆಥಡ್ ಇಸ್ ಅ ಫಸ್ಟ್ ಮೆಥಡ್ ಇನ್ ಡಿ ಸಿ ಸೀರೀಸ್ ಮೋಟರಲ್ಲಿ ಸ್ಪೀಡ್ ಅನ್ನೋದನ್ನು ಈ ಥರ ಕಂಟ್ರೋಲ್ ಮಾಡ್ತಾರೆ. ಅದು ಫಸ್ಟ್ ಒನ್ ಫೀಲ್ಡ್ ಡೈವರ್ಟರ್. ಓಕೆ, ಡಿಸೈರ್ ಅಮೌಂಟ್ ಆಫ್ ಕರೆಂಟ್ನ ಡೈವರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಇನ್ ಡಿ ಸಿ ಸೀರೀಸ್ ಮೋಟರ್ ಸ್ಪೀಡ್ ಕ್ಯಾನ್ ಬಿ ಕಂಟ್ರೋಲ್. ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಮೆಥಡ್ ವಿ ವಿಲ್ ಡಿಸ್ಕಸ್. ದಟ್ ಇಸ್ ಸೆಕೆಂಡ್ ಮೆಥಡ್ ಯಾವುದು, ಆರ್ಮೇಚರ್ ಡೈವರ್ಟರ್. ಇದು ಫೀಲ್ಡ್ ಡೈವರ್ಟರ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಆರ್ಮೇಚರ್ ಡೈವರ್ಟರ್. ಸೊ ಥ್ಯಾಂಕ್ ಯು.